ಅವ್ರು ಕೇಳಿದ್ದಕ್ಕೆ ಇಂಟೆಲಿಜೆನ್ಸಿ ಬ್ಯೂರೋದಲ್ಲಿ ಅದು ಫುಲ್ ಡೀಟೇಲ್ ಆಗಿ ನೋಟಿಫಿಕೇಶನ್ನ ಎಕ್ಸ್ಪ್ಲೇನ್ ಮಾಡಿ ಸರ್ ಅಂತ ಹೇಳಿದ್ರು. ಸೊ ಅದ್ರ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಯೂಸ್ ಆಗುತ್ತೆ ಹೌದಾ. ಸೊ ನೋಡಿ, ಸೊ ಅವ್ರು ನೋಟಿಫಿಕೇಶನ್ ಬಿಟ್ಟಿದ್ದು ಜೂನಿಯರ್ ಇಂಟೆಲಿಜೆನ್ಸಿ ಆಫೀಸರ್ ಗ್ರೇಡ್ 2 ಆ್ಯಂಡ್ ಟೆಕ್ ಎಕ್ಸಾಮಿನೇಷನ್ ಹೌದಾ. ಸೊ ನಿಮ್ಮದು ಆಫೀಸರ್ ಪೋಸ್ಟು ಗ್ರೇಡ್ 2 ಹೌದಾ. ಒಳ್ಳೆ ಜಾಬ್ ಅಂತಲೇ ಹೇಳ್ಬೋದು. ಅಪ್ಲೈ ಮಾಡಿ. ಯಾರು BCA ಆದವ್ರು ಮಾತ್ರ, ನಮ್ಮ ಸ್ಟೂಡೆಂಟ್ ಮಾತ್ರ ಯಾರು ಮಿಸ್ ಮಾಡಬೇಡಿ, ಅಪ್ಲೈ ಮಾಡಿ ಹೌದಾ. ಆನ್ಲೈನ್ ಎಕ್ಸಾಮ್ ಏನೇನಂತೆ ನೋಡೋಣ ಬನ್ನಿ ಹೌದಾ. ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಯಾಕಂದರೆ ಇದೇ ಥರ ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ ಸ್ಯಾಲ್ರಿ ಎಷ್ಟಿರುತ್ತಪ್ಪ ಹೌದಾ. ಸೊ ಸ್ಯಾಲ್ರಿ ಬಂದ್ಬಿಟ್ಟು ನಿಮ್ಗೆ ಪೇ ಸ್ಕೇಲು 25,500 to 81,100 ಹೌದಾ. ಇಲ್ಲಿ ಮತ್ತೆ ಅಡಿಷನಲ್ ಏನಿದೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಅಲೌನ್ಸ್ ಕೂಡ ಇರುತ್ತೆ ಹೌದಾ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬು. ನೀವು 25 ಅಂದರೆ 25 ಅರೌಂಡ್ 50 ಮೇಲೆ ಹೋಗುತ್ತೆ ಹೌದಾ. ಸೊ ಸ್ಪೆಷಲ್ ಸೆಕ್ಯೂರಿಟಿ ಅಲೌನ್ಸ್ ಆ್ಯಟ್ 20% ಆನ್ ಬೇಸಿಕ್ ಪೇ ಹೌದಾ. ಇಲ್ಲೇ 20% ಬಂತು. ಸಪೋಸ್ ನಿಮ್ಗೆ ಬೇಸಿಕ್ ಪೇ ಒಂದು 25,000 ಆಗಿದೆ, ಬೇಸಿಕ್ ಪೇ ಯಾವತ್ತು ಅದಕ್ಕೆ 20% ಅಡಿಷನಲ್ ಅಲೌನ್ಸ್ ಬರುತ್ತೆ ಹೌದಾ. ಸೊ ಸೆಕ್ಯೂರಿಟಿ ಅಲೌನ್ಸ್ ಅಂತೆ ಆ್ಯಂಡ್ ಅದರ್ ಗೌರ್ಮೆಂಟ್ ಅಲೌನ್ಸಸ್, ಹೌಸ್ ರೆಂಟಲ್ಲು, TAD ಅದೆಲ್ಲ ಬರುತ್ತೆ. ಸೊ ಅರೌಂಡ್ 50 ಮೇಲೆ ಹೋಗುತ್ತೆ. ಒಳ್ಳೆ ಜಾಬ್ ಹೌದಾ. ನೆಕ್ಸ್ಟು ನಂಬರ್ ಆಫ್ ವೇಕೆನ್ಸೀಸು URಗೆ 157 ಇದಾವೆ, EWSಗೆ 32 ಇದಾವೆ, OBSಗೆ 117, SCಗೆ 60, ST 28 ಆ್ಯಂಡ್ ಟೋಟಲ್ 394 ಪೋಸ್ಟು. ಸೊ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ನೋಡಿ, ಡಿಪ್ಲೊಮಾ ಇಂಜಿನಿಯರಿಂಗ್ ಆಗಿರ್ಬೋದು ಅವರು ಕೂಡ ಅಪ್ಲೈ ಮಾಡ್ಬೋದು, ಆ್ಯಂಡ್ ಬ್ಯಾಚುಲರ್ ಡಿಗ್ರಿ BSc ಆಗಿದ್ರು ಅಪ್ಲೈ ಮಾಡ್ಬೋದು ಹೌದಾ. ಆ್ಯಂಡ್ BCA ಬ್ಯಾಚುಲರ್ ಡಿಗ್ರಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಹೌದಾ. ನೆಕ್ಸ್ಟು ಏಜ್ ಲಿಮಿಟು 18 to 27 ಇಯರ್ಸ್ ಹೌದಾ. ಆ್ಯಂಡ್ ಅಪ್ಪರ್ ಏಜ್ ಲಿಮಿಟ್ ರಿಲ್ಯಾಕ್ಸೇಬಲ್ ಬೈ 5 ಇಯರ್ಸ್ ಫಾರ್ SC ST ಕ್ಯಾಂಡಿಡೇಟ್ಸ್ ಹೌದಾ. ನೆಕ್ಸ್ಟು ಅವ್ರಿಗೆ ಸಪೋಸ್ SC ST ಅವ್ರಿಗೆ 5 ಇಯರ್ಸು ರಿಲ್ಯಾಕ್ಸ್ ಇರ್ತದೆ, ಆ್ಯಂಡ್ OBC ಅವ್ರಿಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಇರ್ತದೆ. ಇವನ್ ಎಕ್ಸ್ ಸರ್ವಿಸ್ಮೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು ಹೌದಾ. ಅವ್ರಿಗೆ ಕೂಡ ಏಜ್ ಲಿಮಿಟ್ ಇರುತ್ತೆ. ಏಜ್ ಲಿಮಿಟ್ ರಿಟೈರ್ಡ್ ಆಗಿ ಬಂದು 1-2 ವರ್ಷದೊಳಗೆ ಅಪ್ಲೈ ಮಾಡ್ಕೋಬೇಕು ಹೌದಾ. ಸೊ ಇಲ್ಲಿ ನೆಕ್ಸ್ಟ್ ನೋಡೋಣ. ಸೊ ಸರ್ವಿಸ್ ಲಯಬಿಲಿಟಿ, ದ ಪೋಸ್ಟ್ ಆಫ್ ಆಲ್ ಇಂಡಿಯಾ ಟ್ರಾನ್ಸ್ಫರ್ ಲಯಬಿಲಿಟಿ ಹೌದಾ. ಸೊ ಈ ಜಾಬ್ ನೀವು ಮಾಡಕ್ಕೆ ಆಲ್ ಇಂಡಿಯಾ ಜಾಬು ಹೌದಾ. ಎಲ್ಲಿ ಬರ್ತಾರೆ ಗೌರ್ಮೆಂಟ್ ಕಡಿಬೇಕು ಹೌದಾ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಜಾಬ್ ಬೇಕಂದ್ರೆ ಆಗಲ್ಲ, ಯಾಕಂದರೆ ಅದು ಇಂಟೆಲಿಜೆನ್ಸಿ ಬ್ಯೂರೋ ಥ್ರೂ ಔಟ್ ದಿ ಇಂಡಿಯಾ ಇರುತ್ತೆ. ಸೊ ನೀವು ಎಲ್ಲಿ ಹೋದ್ರು ಜಾಬ್ ಮಾಡೋಕ್ಕೆ ರೆಡಿ ಇರಬೇಕು ಹೌದಾ. ಅದಕ್ಕೆ ತಕ್ಕಂಗೆ ಸ್ಯಾಲ್ರಿ ಇರುತ್ತೆ. 50 ಅಂದರೆ 50 ಇರಲ್ಲ, ಅದಕ್ಕೆ ಜಾಸ್ತಿನೇ ಇರುತ್ತೆ. ಸೊ ಇಲ್ಲಿ ನೋಡಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್. ಎಕ್ಸಾಮ್ ಯಾವಾಗ ಎಷ್ಟು ಮಾರ್ಕ್ಸ್ ಇರುತ್ತೆ ಹೌದಾ. ಟೈರ್ 1 ಎಕ್ಸಾಮ್ ಇರುತ್ತೆ. ಟೈರ್ 1 ಎಕ್ಸಾಮಲ್ಲಿ ಆನ್ಲೈನ್ ಎಕ್ಸಾಮ್ ಆಬ್ಜೆಕ್ಟಿವ್ ಟೈಪ್ MCQ ಕ್ವಶನ್ಸ್ ಇರ್ತವೆ. 100 ಕ್ವಶನ್ಸು ಬೇಸ್ಡ್ ಆನ್ ಜನರಲ್ ಮೆಂಟಲ್ ಎಬಿಲಿಟಿ. 25% ಅದರೊಳಗಡೆ ಎಷ್ಟಿರುತ್ತೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇರ್ತದೆ. ಆಮೇಲೆ ಕಾಂಬಿನೇಷನ್ ಆಫ್ ಸಬ್ಜೆಕ್ಟ್ಸ್ ಆ್ಯಸ್ ಫಾರ್ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಹೌದಾ. ನಿಮ್ದು ಏನು ಕಲ್ತಿರ್ತೀರ ಡಿಗ್ರಿ ಮೇಲೆ, ಆ್ಯಂಡ್ ಸಪ್ರೇಟ್ ಅದು ರೀಸನಿಂಗ್ ಆ್ಯಕ್ಟ್ ಎಲ್ಲ ಕೂಡಿ ಒಂದು 75%, 25 + 75 ಟೋಟಲ್ 100 ಮಾರ್ಕ್ಸ್ ಕ್ವಶನ್ ಇರುತ್ತೆ ಹೌದಾ. 2 hours ಟೈಮ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಹೌದಾ. ಆ್ಯಂಡ್ ನೆಗೆಟಿವ್ ಮಾರ್ಕ್ಸ್ ಇದೆ ನೆನ್ಪಿಟ್ಕೊಳ್ಳಿ ಹೌದಾ. ಸೊ ನೆಗೆಟಿವ್ ಮಾರ್ಕ್ಸ್ 4 ರಾಂಗ್ ಆದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ನೆಕ್ಸ್ಟು ಟೈರ್ 2 ಎಕ್ಸಾಮ್ ಇರುತ್ತೆ. ಸ್ಕಿಲ್ ಟೆಸ್ಟ್ ಹೌದಾ. ಇದು ವಿಲ್ ಬಿ ದ ಪ್ರಾಕ್ಟಿಕಲ್ ಬೇಸ್ಡ್ ಆನ್ ದಿ ಟೆಕ್ನಿಕಲ್ ನೇಚರ್ ಕಮೆನ್ಸರೇಟ್ ವಿತ್ ದ ಜಾಬ್ ಪ್ರೊಫೈಲ್ ಹೌದಾ. ಸೊ ನಿಮ್ಮ ಜಾಬ್ ಪ್ರೊಫೈಲ್ ತಕ್ಕಂಗೆ ಪ್ರಾಕ್ಟಿಕಲ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಸೊ ಅಲ್ಲಿ ನಿಮಗೆ 30 ಮಾರ್ಕ್ಸ್ ಇರುತ್ತೆ ಹೌದಾ. ಅದಕ್ಕೇನು ಟೈಮಿಂಗ್ಸ್ ಕೊಟ್ಟಿಲ್ಲ ಅವರು. ಆ್ಯಂಡ್ ಇಂಟರ್ವ್ಯೂ ಆ್ಯಂಡ್ ಪರ್ಸನಾಲಿಟಿ ಟೆಸ್ಟ್ ಅದಕ್ಕೆ 20 ಮಾರ್ಕ್ಸ್ ಹೌದಾ. ಸೊ ಸಿಟಿ ಆಫ್ ಎಕ್ಸಾಮಿನೇಷನು ಯಾವ್ಯಾವ ಸಿಟಿ ಇದಾವೆ ನಮ್ಮ ಕರ್ನಾಟಕದಲ್ಲಿ ಈಗ ನೋಡಿ. ಸೊ ನಮ್ಮ ಬೆಳಗಾವಿ ನಮ್ಮೂರಿದೆ ಹೌದಾ. ಸೊ ನೆಕ್ಸ್ಟು ಬೆಂಗಳೂರಿದೆ, ಹುಬ್ಳಿ ಕೂಡ ನಮ್ಮೂರೇ, ಆ್ಯಂಡ್ ಎಲ್ಲ ಕರ್ನಾಟಕದಲ್ಲಿರೋದ್ರಲ್ಲಿ ನಮ್ಮೂರೇ. ಆಮೇಲೆ ಮಂಗಳೂರಿದೆ, ಮೈಸೂರು, ಶಿವಮೊಗ್ಗ, ಉಡುಪಿ ಸೆಟ್, ಹಾಸನಿಲ್ಲ. ಸೊ ಬೇಜಾರಾಗಬೇಡಿ, ನೀವೇನಾದ್ರು ಎಕ್ಸಾಮ್ ಬರೀತಂದರೆ ಧಾರವಾಡ ಸೆಂಟರ್ ಹಾಕಿ ನಮ್ಮ ಊರಲ್ಲಿ ಬಂದು ಎಕ್ಸಾಮ್ ಬರ್ರಿ, ಪ್ರಾಬ್ಲಮ್ ಇಲ್ಲ ಹೌದಾ. ಇಲ್ಲ ನಿಯರ್ ಬೈ ನಿಮ್ಗೆ ಯಾವ್ದಾಗುತ್ತೆ ನೋಡಿ, ಬೆಂಗಳೂರು ಆದರೆ ಬೆಂಗಳೂರು ಬರ್ರಿ. ನಮ್ಮ ಸ್ಟೂಡೆಂಟ್ಸ್ ಬೈಕ್ ಗೊತ್ತಿರ್ತಾರೆ ಹೌದಾ. ಸೊ ಹಾಸನ ಎಕ್ಸಾಮ್ ಸೆಂಟರ್ ಇಟ್ಟಿಲ್ಲ ಇವರು ಅಂತೇಳಿ. ನೆಕ್ಸ್ಟು ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಹೌದಾ. ದ ಕ್ಯಾಂಡಿಡೇಟ್ಸ್ ಹ್ಯಾಸ್ ಬಿನ್ ಅಪಿಯರ್ ದ ಟೈರ್ 1 ಎಕ್ಸಾಮ್ at one of the centers allotted to him or her ಹೌದಾ. ಸೊ ನೀವು ಒಂದು 5 ಸೆಂಟರ್ ಕೊಡೋದಿರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು ಸೆಂಟರ್ ಒಳಗಡೆ ಬಂದು ಅವ್ರು ಒಂದು ಸೆಂಟರ್ ಒಳಗಡೆ ಎಕ್ಸಾಮ್ ಬಿಡ್ತಾರೆ. ಆ ಎಕ್ಸಾಮ್ ನೀವು ಅಲ್ಲಿ ಬರೀಬೇಕು. ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕ್ಸ್ ಹೌದಾ. 1/4 ಮಾರ್ಕ್ಸ್ ಆಫ್ ಈಚ್ ರಾಂಗ್ ಆನ್ಸರ್ ಹೌದಾ. 4 ರಾಂಗ್ ಆದರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ನೋ ಮಾರ್ಕ್ಸ್ ವುಡ್ ಬಿ ಅವಾರ್ಡೆಡ್
ಅನ್ಅಟೆಂಪ್ಟೆಡ್ ಕ್ವಶನ್ಸ್. ಹೌದಾ? ಸೊ ನೀವೇನೋ ಟಚ್ ಮಾಡಿಲ್ಲ ಅಂದರೆ ಅಲ್ಲಿನ ಮಾರ್ಕ್ಸ್ ಕಟ್ ಆಗಲ್ಲ. ಸೊ ಕಟ್ ಆಫ್ ಮಾರ್ಕ್ಸ್ ಇರುತ್ತೆ. ಯಾವ ಕ್ಯಾಸ್ಟ್ ಎಷ್ಟೆಷ್ಟಿದೆ ಅಂದರೆ ಕಟ್ ಆಫ್ ಮಾರ್ಕ್ಸು 100 ಮಾರ್ಕ್ಸ್ಗೆ 35, OBCಗೆ 100 ಮಾರ್ಕ್ಸ್ 32, 34, SC/STಗೆ 33, EWSಗೆ 35. ಹೌದಾ? ಸೊ ಕಟ್ ಆಫ್ ಅವ್ರದ್ದು ಕಟ್ ಆಫ್ ಅದಕ್ಕೆ ಕೆಳಗೆ ಬಂದರೆ ನಿಮಗೆ ಅಲ್ಲ ಮಾಡಲ್ಲ, ಅದಕ್ಕಿಂತ ಮೇಲೆ ಬಂದರೆ ನಿಮ್ಗೆ ಮೆರಿಟ್ ಲಿಸ್ಟಲ್ಲಿ ತೊಗೋತಾರೆ. ಹೌದಾ? ಆನಂತರ ನಿಮಗೆ ಏನು ಮಾಡ್ತಾರೆ, ಆನ್ ದ ಬೇಸಿಸ್ ಆಫ್ ದೇರ್ ಪರ್ಫಾರ್ಮೆನ್ಸ್ ಆ್ಯಂಡ್ ನಾರ್ಮಲೈಸೇಷನ್ ಆಫ್ ದ ಮಾರ್ಕ್ಸ್ ಇನ್ ಟೈರ್ 1 ಎಕ್ಸಾಮ್. ಹೌದಾ? ಟೈರ್ 1 ಎಕ್ಸಾಮ್ ಆಗುತ್ತಲ್ಲ, ಅದರಾದ್ಮೇಲೆ ಕ್ಯಾಂಡಿಡೇಟ್ಸ್ ವುಡ್ ಬಿ shortlisted for the skill test and personal interview at 5 times of the number of vacancies. ಹೌದಾ? ಸೊ ಈಗ 395 ವೇಕೆನ್ಸಿ ಇದಾವಲ್ಲ, ಅದ್ರ 5 ಪಟ್ಟು ಕರೀತಾನೆ. ಒಂದು ಸೀಟ್ಗೆ 5 ಜನನ ಕರೀತಾರೆ. ಹೌದಾ? ಯಾಕಂದ್ರೆ ಅಲ್ಲಿ ಸ್ಕಿಲ್ ಟೆಸ್ಟಲ್ಲಿ ಫೇಲ್ ಆಗೋರಿರ್ತಾರೆ, ಲಾಸ್ಟಿಗೆ ಇಂಟರ್ವ್ಯೂಲ್ಲಿ ಫೇಲ್ ಆಗೋರಿರ್ತಾರೆ. ಸೊ ಅದರಲ್ಲಿ ಯಾರೆಲ್ಲಾದರೂ ಒಬ್ರು ಆಗ್ತಾರೆ ಅಷ್ಟೇ. ಹೌದಾ? ಅದ್ರಲ್ಲಿ 5 ಜನ ಕರೀತಾರೆ ಇದಕ್ಕೆ ಇಂಟರ್ವ್ಯೂಗೆ. ಸೊ ಅದು ಬಿಟ್ಟರೆ ನೆಕ್ಸ್ಟು, ಸೊ ಯಾರೋ ಫ್ರೆಂಡ್ಸ್ ಅವ್ರ ಮೈ ಸ್ಟೂಡೆಂಟ್ಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್. ಹೌದಾ? ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಓಪನಿಂಗ್ ಡೇಟ್ ಆಲ್ರೆಡಿ ಓಪನ್ ಆಗಿದೆ. ಹೌದಾ? ಸೊ ಕ್ಲೋಸಿಂಗ್ ಡೇಟ್ ಸಬ್ಮಿಷನ್ ಆಫ್ ದ ಅಪ್ಲಿಕೇಶನ್ ವಿತ್ ದ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫೀ ಥ್ರೂ ದ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಆರ್ UPI ETC. ಹೌದಾ? ಸೊ ಅದು 14th ಲಾಸ್ಟ್ ಇರುತ್ತೆ. ನೀವು ಫಿಲಪ್ ಮಾಡಿ ಎಕ್ಸಾಮ್ ಫೀ ತುಂಬೋಕ್ಕೆ. ಸಪೋಸ್ ಏನಾದರೂ ಲಾಸ್ಟ್ ಡೇಟ್ ಆಫ್ ದಿ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಥ್ರೂ SBI ಚಲನ್, ನೀವು ಆಫ್ಲೈನ್ದಿಂದ SBI ಚಲನ್ ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ರೆ ಅದು ಜಸ್ಟ್ ಸಬ್ಮಿಷನ್ಗೆ ಮಾತ್ರ 2 days ಎಕ್ಸ್ಟ್ರಾ ಟೈಮ್ ಇದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟು, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ಮೇನು. ಯಾಕಂದರೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಎಷ್ಟು ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಅಷ್ಟು ನಮಗೆ ನೆಕ್ಸ್ಟ್ ವಿಡಿಯೋಸ್ ಮಾಡಲಿಕ್ಕೆ ಮೋಟಿವೇಶನ್ ಆಗುತ್ತೆ. ಹೌದಾ? ಸೊ ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು ನಿಮಗೆ ಆಲ್ ಕ್ಯಾಂಡಿಡೇಟ್ಸ್ ಪ್ರೊಸೆಸಿಂಗ್ ಚಾರ್ಜಸ್ ಅಂತೇಳಿ 550 ಕಂಪಲ್ಸರಿ ಹೇಳಿದರೆ ಅದನ್ನೆಲ್ಲರೂ ಕಟ್ಟಲೇಬೇಕು. ಅಲ್ಲಿ ಯಾವುದೇ ಕ್ಯಾಸ್ಟ್ ಇದ್ದಿದ್ದ ಏನು ಅಲೋಕೇಟ್ ಮಾಡಿಲ್ಲ, ಈ ಕಾಸ್ಟಿಗೆ ಇಷ್ಟು, ಆ ಕಾಸ್ಟಿಗೆ ಇಷ್ಟು ಅಂತೇಳಿ. ಆದರೆ ಇಲ್ಲಿ ಬಂದ್ಬಿಟ್ಟು ಮೇಲ್ ಕ್ಯಾಂಡಿಡೇಟ್ಸ್ ಆಫ್ UR ಆ್ಯಂಡ್ EWS ಆ್ಯಂಡ್ OBC ಕ್ಯಾಂಡಿಡೇಟ್ಸ್ ಕ್ಯಾಟಗರೀಸಲ್ಲಿ ನೀವು ಇಲ್ಲಿ ಎಕ್ಸಾಮಿನೇಷನ್ ಫೀ 100 rupees ತುಂಬಬೇಕು. ಹೌದಾ? ಸೊ ಪ್ರೊಸೆಸಿಂಗ್ ಫೀಸು 550 ಕಂಪಲ್ಸರಿ, ಟೋಟಲು 650. ಹೌದಾ? ಆನಂತರ ನಿಮಗೆ SC/ST ಫಿಮೇಲ್ ಕ್ಯಾಂಡಿಡೇಟ್ಸ್, ಎಕ್ಸ್ ಸರ್ವಿಸ್ ಮ್ಯಾನ್ ಹೂ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಅಕ್ಸೆಪ್ಟೆಡ್ ಫ್ರಮ್ ದ ಪೇಮೆಂಟ್ ಎಕ್ಸಾಮಿನೇಷನ್ ಫೀ 100 rupees. ಹೌದಾ? ಸೊ ಅವರು SC/ST ಮತ್ತು ಆರ್ಮಿ ಆ್ಯಂಡ್ ವುಮೆನ್ಸ್ ಅವರು ಯಾವುದೇ ಎಕ್ಸಾಮ್ ಫೀಸ್ನ ತುಂಬುವಂಗಿಲ್ಲ. ಆದರೆ ನೀವು ಮಾತ್ರ ಇದನ್ನು 550 ಫೀಸ್ನ ತುಂಬಲೇಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಸೊ ಇಷ್ಟಿದಾವೆ. ಇಲ್ಲಿ ಲಾಸ್ಟಿಗೆಲ್ಲ ಫಾರ್ಮ್ಸ್ ಇದಾವೆ. ಹೌದಾ? ಅನೆಕ್ಸರ್ ಫಾರ್ಮ್ಸು ಅವೆಲ್ಲ ಬರ್ತವೆ. ಅದನ್ನ ಬೇಕಾದ್ರೆ ನೀವು OBC ಸರ್ಟಿಫಿಕೇಟ್ ಬೇಕಾದ್ರೆ ನೀವು ಆಲ್ರೆಡಿ ಇರ್ತಾವೆ, ನೀವು ಅದನ್ನ ಹಾಕಿ ನಡೀತೆ, ಇವನ್ನ ತೊಗೋಬೇಕಂತೇನಿಲ್ಲ. ಹೌದಾ? ಸೊ ಇಷ್ಟು ಇನ್ಫಾರ್ಮೇಷನ್ನು ವಿಜಿಲೆನ್ಸ್ ಬ್ಯೂರೋ ಬಗ್ಗೆ. ಸೊ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಹಾಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಯಾರಿಗೆ ನೀಡಿರುತ್ತಲ್ಲ ಅವ್ರಿಗೆ ಶೇರ್ ಮಾಡಿ. ಈವನ್ ಫಿಮೇಲ್ ಹಾಕ್ಬೋದು, ಈಗಲೇ ಹೇಳ್ತಾ ಇದ್ದೀನಿ, ಫಿಮೇಲ್ ಕೂಡ ಅಪ್ಲೈ ಮಾಡ್ಬೋದು. ಅವರಿಗೆ ಎಕ್ಸಾಮ್ ಫೀಸ್ ಇರಲ್ಲ, 100 rupees ಇರಲ್ಲ, 550 rupees ಮಾತ್ರ ಇರುತ್ತೆ. ಅದು ಕಂಪಲ್ಸರಿ ಎಲ್ಲರಿಗೆ ತುಂಬಲೇಬೇಕು. ಹೌದಾ? ಸೊ BCA ಕಂಪಲ್ಸರಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಅಪ್ಲೈ ಮಾಡಿ. ಹೌದಾ? ಸೊ ಎಫರ್ಟ್ ಹಾಕಿ ಸ್ವಲ್ಪ. ಸೊ ಇಷ್ಟು ಹೇಳ್ತಾ ಇವತ್ತು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರು ಎಕ್ಸಾಮ್ ಅಟೆಂಡ್ ಮಾಡ್ತಾರಲ್ಲ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ